ಅಸಾಧ್ಯವೆಂದು ನೀನು ಆಲೋಚಿಸುತ್ತಾ ಕುಳಿತರೆ ನೀನು ಹಿಂದೆಯೇ ಉಳಿದು ಬಿಡುತ್ತೀಯ ಗೆಳೆಯ. ಈ ಜೀವನದಲ್ಲಿ ಹಣ, ಆಸ್ತಿ, ಹೆಸರು ಜೊತೆಗೆ ಉತ್ತಮರಾಗಿ ಬೆಳೆದು ನಿಲ್ಲಬೇಕು ಎಂಬ ಆಸೆ ಯಾರಿಗೆ ಇಲ್ಲ ಹೇಳು. ನಿನ್ನ ಸ್ಕೂಲ್, ಕಾಲೇಜಲ್ಲೇ ಸರ್ ಅಥವಾ ಮೇಡಮ್ ನೀವೆಲ್ಲ ಮುಂದೆ ಏನು ಓದಬೇಕು ಅಂದ್ಕೊಂಡಿದ್ದೀರಾ, ಯಾವ ಕೆಲಸಕ್ಕೆ ಹೋಗಬೇಕು ಎಂಬ ಆಸೆ ನಿಮಗಿದೆ ಅಂತ ಒಬ್ಬೊಬ್ಬರನ್ನೇ ಕೇಳ್ತಾ ಬಂದಾಗ ಎಲ್ಲರೂ ಸಹ ಒಂದು ಗುರಿ ಹೊಂದಿರ್ತಾರೆ. ಅದರಲ್ಲಿ ನೀನು ಸಹ ಇರ್ತೀಯ. ಈಗ ಆಲೋಚನೆ ಮಾಡು, ನಿನ್ನ ಜೊತೆಗಿರುವವರೆಲ್ಲರೂ ಉತ್ತಮ ಗುರಿ, ಕನಸಿನೊಂದಿಗೆ ಜೀವನದಲ್ಲಿ ಮುಂದೆ ಬರಬೇಕು ಎಂಬ ಕನಸನ್ನು ಹೊಂದಿದ್ದಾರೆ. ಆದರೆ ವಿಜಯಶಾಲಿಗಳು ಎಂದು ಎಲ್ಲರನ್ನು ಗುರುತಿಸಲು ಸಾಧ್ಯವಿಲ್ಲ. ಹೆಸರನ್ನು ಹೆಚ್ಚಾಗಿ ಗುರುತಿಸುವುದು ಮೊದಲ 3 ಅಗ್ರಸ್ಥಾನದಲ್ಲಿ ಬಂದ ವಿದ್ಯಾರ್ಥಿಗಳನ್ನು ಮಾತ್ರ. ಗೆಳೆಯ, ನಾನು ನಿನಗೆ ಎಚ್ಚರಿಸುತ್ತಿರುವುದು ಆ ಸ್ಥಾನದಲ್ಲಿ ನಿನ್ನ ಹೆಸರು ಇರಬೇಕು ಅಂತ. ನಿಜ ಜೀವನದ ಕಷ್ಟ, ಜವಾಬ್ದಾರಿ ಏನು ಅಂತ ತಿಳಿಯೋದು ಓದು ಮುಗಿಸಿ ಕೆಲಸ ಹುಡುಕುತ್ತಿರುವಾಗ. ಯಾಕಂದರೆ ಇದು ಸ್ಪರ್ಧಾತ್ಮಕ ಜಗತ್ತು. ಲಕ್ಷಾಂತರ ಜನ ಸ್ಪರ್ಧಾರ್ಥಿಗಳು ಈ ಜಗತ್ತಿನಲ್ಲಿದ್ದಾರೆ. 1,000 ಸರ್ಕಾರಿ ಹುದ್ದೆಗೆ ಲಕ್ಷಾಂತರ ಜನ ಎಕ್ಸಾಮ್ ಬರೀತಾರೆ. ಎಲ್ಲರೂ ಗೆಲ್ಲಬೇಕು ಎಂದೇ ಹೋರಾಡುತ್ತಿರುತ್ತಾರೆ ಹೊರತು ಸೋಲಬೇಕು ಎಂದಲ್ಲ. ಗೆಳೆಯ, ಈಗ ಗಮನವಿಟ್ಟು ಕೇಳು. ನಾನು ಇಷ್ಟೆಲ್ಲ ಮಾಹಿತಿ ಹೇಳಿದ್ದು ನಿನ್ನ ಕಾಂಪಿಟೇಟರ್ಸ್ಗಳು ಎಷ್ಟೊಂದು ಜನ ಇದ್ದಾರೆ ಅಂತ ನೆನಪಿಸಲು ಅಷ್ಟೇ. ನಿನ್ನ ಗುರಿ, ಕನಸನ್ನು ನಿನ್ನ ಮನೆಯವರ ಮುಂದೆ ನೀನು ಹೇಳಿಕೊಂಡಾಗ ಅವರು ಹೆಮ್ಮೆ ಪಟ್ಟಿರ್ತಾರೆ. ಉತ್ತಮ ನಿರೀಕ್ಷೆಯನ್ನು ನಿನ್ನ ಮೇಲೆ ಇಟ್ಕೊಂಡಿರ್ತಾರೆ. ಆ ನಿರೀಕ್ಷೆಯನ್ನು ಹುಸಿಯಾಗಲು ಎಂದಿಗೂ ಬಿಡಬೇಡ. ಹಾಗಂತ ಓದುವುದರಲ್ಲಿ ಮಾತ್ರ ಸಾಧನೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಉತ್ತಮನಾಗಿ ಬೆಳೆದು ನಿಲ್ಲಲು ಇಲ್ಲಿ ಅನೇಕ ಮಾರ್ಗಗಳಿವೆ. ನೀನು ಉತ್ತಮ ಮಾರ್ಗವನ್ನೇ ಆಯ್ದುಕೋ. ಈ ಸಮಾಜ ನಿನ್ನನ್ನು ಗೌರವಿಸುವಂಥ ಹಾದಿಯಲ್ಲೇ ನಡಿ. ಅಸಾಧ್ಯವೆಂಬ ಯೋಚನೆ ಬಂದಾಗ ಅದಕ್ಕೆ ಮುಗುಳ್ನಕ್ಕು ಹೇಳು, ನಾನು ಸಾಧಿಸಬಲ್ಲೆ ಎಂದು. ಈಗ ನಿರ್ಧಾರ ಮಾಡು, ನೀನು ಗೆಲ್ಲುತ್ತೀಯೋ ಅಥವಾ ಸೋಲುತ್ತೀಯೋ ಎಂದು. ಅದು ಈಗ ಕೈಕಟ್ಟಿ ಕೂರುವೆಯೋ ಇಲ್ಲ ಮತ್ತೆ ಮರು ಪ್ರಯತ್ನ ಮಾಡುವೆಯೋ ಎಂದು. ಯಶಸ್ಸು ಇಲ್ಲಿ ಸುಲಭವಲ್ಲ ನಿಜ, ಆದರೆ ಅದು ಅಸಾಧ್ಯವೂ ಅಲ್ಲ. ನಿನ್ನೊಳಗಿನ ಶಕ್ತಿಯನ್ನು ಮೊದಲು ಅರಿತುಕೋ. ನೀನು ಅಪಾರ ಶಕ್ತಿಯ ಜ್ವಾಲೆಯಂತೆ ಉರಿಯಬಲ್ಲೆ. ಬದಲಾಗು. ನಿನ್ನನ್ನು ಕಡೆಗಣಿಸಿದವರು ಹಿಂತಿರುಗಿ ನೋಡುವಂತೆ. ನೀನು ಓದುತ್ತಿದ್ದೀಯಾ ಅಂದರೆ ನಿನ್ನ ಹೆಸರನ್ನು ಇತರರಿಗೆ ಪರಿಚಯಿಸುವಂತೆ ಈಗ ಸಮಯ ಬಂದಿದೆ. ಅದು ನೀನು ನಿರ್ಧಾರ ಮಾಡಬೇಕಾದ ಸಮಯ. ಈಗಲೂ ನೀನು ಹೋರಾಡಲು ತಯಾರಾಗುವೆಯೋ ಅಥವಾ ಎಂಟರ್ಟೈನ್ಮೆಂಟ್ ಕಡೆಗೆ ನಿನ್ನ ಗಮನ ಹರಿಸುವೆಯೋ ಎಂದು. ಈಗ ನೀನು ಏನು ಅಂತ ಅರ್ಥ ಮಾಡಿಸಬೇಕಾದ ಸಮಯ. ನಿನ್ನ ಪರೀಕ್ಷೆಯ ಸಮಯ. ನೀನು ಗೆಲ್ಲಲೇಬೇಕು. ಅಸಾಧ್ಯವೆಂದು ಭ್ರಮಿಸಬೇಡ. ಇದು ಕೇವಲ ನಿನ್ನ ಮನಸ್ಸಿನಲ್ಲಿ ಸುಳಿದಾಡುವ ನೆಗೆಟಿವ್ ಆಲೋಚನೆ ಅಷ್ಟೇ. ಮತ್ತೆ ಮತ್ತೆ ನೀನು ನಿನ್ನ ಮನಸ್ಸಿಗೆ ಅರಿವು ಮೂಡಿಸು, ಅದು ನಾನಿನ್ನು ಸೋತಿಲ್ಲ, ಪ್ರಯತ್ನಿಸುತ್ತಿರುವೆ ಎಂದು. ನೀನು ಪ್ರತಿದಿನ ಹೋರಾಡುತ್ತಿರುವೆ ಎಂದರೆ ಗೆಲುವಿನ ಹಾದಿಯಲ್ಲಿ ಜಾಗೃತನಾಗಿದ್ದೀಯಾ ಎಂದು. ಹೋರಾಟವಿಲ್ಲದೆ ಇಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಯಶಸ್ಸು ಎಷ್ಟು ಕಠಿಣವೋ ಹಾಗೆ ವಿಜಯವೂ ಅಷ್ಟೇ ಸಿಹಿಯಾಗಿರುತ್ತದೆ. ಈಗ ಸರಿಯಾಗಿ ಕೇಳು. ನಿನ್ನೊಳಗಿನ ಶಕ್ತಿ ಅಪಾರವಾಗಿದೆ. ನಿನ್ನ ಕನಸುಗಳೇ ನಿನ್ನ ಭವಿಷ್ಯ. ನೀನು ಅದನ್ನು ತಲುಪಲೇಬೇಕು. ಈಗ ಹೇಳು, ನೀನು ಗೆಲ್ಲಲು ಬಯಸುವೆಯೋ ಅಥವಾ ಸೋತು ಬೇರೊಂದು ವಿಷಯದತ್ತ ಗಮನ ಕೊಡುವೆಯೋ ಎಂದು. ನಿನ್ನ ದಾರಿ ಕಷ್ಟದಲ್ಲಿದ್ದರೆ ಅದೇ ದಾರಿ ನಿನ್ನನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ನಿನ್ನ ದಾರಿಯಲ್ಲಿರುವ ಕಠಿಣತೆಯೇ ನಿನ್ನ ಶಕ್ತಿಯಾಗಿದೆ. ಅದುವೇ ನಿನ್ನ ಪ್ರೇರಣೆಯಾಗಿದೆ. ಸಾಧನೆ ಸುಲಭವಲ್ಲ, ಆದರೆ ನಿನ್ನ ಸಂಕಲ್ಪ ಶಕ್ತಿಯೇ ಬದುಕಿಗೆ ಬಲ. ನಿನ್ನ ಶ್ರಮದ ಮೇಲೆ ನಂಬಿಕೆಯನ್ನ ಇಡು. ಹೋರಾಟವನ್ನು ನಿಲ್ಲಿಸಬೇಡ, ಮುಂದುವರಿಯುತ್ತಿರು. ನೀನು ಈಗ ಭಾವಿಸು, ನಿನ್ನ ಗೆಲುವು ದೂರವಿಲ್ಲ, ಅದು ನಿನ್ನ ಹತ್ತಿರವೇ ಇದೆ. ಇಲ್ಲಿ ಸೋಲಿಗೆ ಭಯಪಡುವವನು ಗೆಲ್ಲುವುದಿಲ್ಲ. ಒಂದು ವೇಳೆ ನೀನು ಸೋತಿದ್ದರೂ ಚಿಂತಿಸುವ ಅಗತ್ಯವೇನೂ ಇಲ್ಲ. ನೀನು ಸೋತ ಮಾತ್ರಕ್ಕೆ ಜೀವನ ಮುಗಿಲಿಲ್ಲ. ನೀನು ಮತ್ತೆ ಎದ್ದು ನಿಲ್ಲಬೇಕು, ಮತ್ತೆ ಹೋರಾಟ ಮಾಡಬೇಕು, ಮತ್ತೆ ಮತ್ತೆ ಇಲ್ಲಿ ಪ್ರಯತ್ನಿಸಬೇಕಾಗಿದೆ. ಅದು ನಿನ್ನ ಕನಸಿನ ಸಾಕಾರಕ್ಕಾಗಿ. ಸೋಲು ನಿನಗೆ ದಾರಿ ತೋರಿಸುತ್ತದೆ. ಸೋಲು ನಿನ್ನ ಶಕ್ತಿಯನ್ನು ಕಟ್ಟುವ ಸೇತುವೆಯಾಗಿದೆ. ಇಲ್ಲಿ ನೀನು ಮಾತ್ರ ನಿನಗೆ ನೀನೇ ಮೋಟಿವೇಶನ್. ನೀನು ಎದ್ದು ನಿಲ್ಲುವವನು, ನೀನು ಹೋರಾಟ ಮಾಡುವವನು, ಅದು ನೀನು ಗೆಲ್ಲುವವನು. ಈಗ ನಿರ್ಧಾರ ಮಾಡು, ಗೆಲ್ಲುತ್ತೀಯೋ ಅಥವಾ ಸೋತು ತಲೆಬಾಗುವೆಯೋ ಎಂದು. ಗೆಳೆಯ, ಈಗ ನಾನು ತಿಳಿಸುವ 5 ಸೂತ್ರಗಳನ್ನು ಪಾಲಿಸು. ನಿನ್ನ ಮನಸ್ಸಿನಲ್ಲಿ ಇದನ್ನು ದೃಢಪಡಿಸು. ಮೊದಲನೆಯದು, ದೈನಂದಿನ ಗುರಿಯನ್ನು ನಿಗದಿಪಡಿಸು. ನಿನ್ನ ಸ್ವಲ್ಪ ಪ್ರಗತಿಯನ್ನೇ ಗಮನಿಸು.
ಎರಡನೆಯದು, ಪ್ರತಿದಿನವೂ ಗುರಿಯನ್ನು ನೆನಪಿಸಿಕೊಳ್ಳು ಮತ್ತು ಜಾಗೃತನಾಗು. ಮೂರನೆಯದು, ಹೋರಾಟವನ್ನು ನಿಲ್ಲಿಸಬೇಡ, ಪ್ರಗತಿಯ ಹಾದಿಯಲ್ಲೇ ಸಾಗುತ್ತಿರು. ನಾಲ್ಕನೆಯದು, ನಿನ್ನ ಎಂಟರ್ಟೈನ್ಮೆಂಟ್ ಹಾಗೂ ಇತರ ಚಟುವಟಿಕೆಗಳಿಗೆ ಬೇಕಾದ ಸಮಯವನ್ನು ಹೊರತುಪಡಿಸಿ ನಿನ್ನ ಗುರಿಗಾಗಿ ಒಂದು ಸಮಯವನ್ನು ನಿಶ್ಚಯಗೊಳಿಸು. ಇನ್ನು ಕಡೆಯ ಐದನೆಯ ಸೂತ್ರ ಏನೆಂದರೆ, ಸೋಲು ಎಂದರೆ ಅಂತಿಮವಲ್ಲ, ಪ್ರಯತ್ನ ನಿಲ್ಲಿಸಿದರೆ ಮಾತ್ರ ಅದು ಅಂತಿಮವಾಗುತ್ತದೆ. ಈ 5 ಮಹಾಮಂತ್ರಗಳನ್ನು ಪ್ರತಿದಿನ ನಿನಗೆ ನೀನೇ ಹೇಳಿಕೊಳ್ಳಬೇಕು. ಇಲ್ಲ ಅದನ್ನು ಬರೆದಿಟ್ಟು ಓದುತ್ತಿರು. ಗೆಳೆಯ, ಅದು ಯೋಚಿಸಬೇಡ, ಸೋಲು ನಿನಗೆ ಶರಣಾಗುತ್ತದೆ. ಮುನ್ನಡೆಯುತ್ತಿರುವಷ್ಟೇ ನೀನು ಖಂಡಿತ ಗೆಲ್ಲುವೆ. ಯಾಕಂದರೆ ನೀನು ಹೋರಾಡುತ್ತಿರುವೆ. ನೀನು ನಿರ್ಧಾರ ಮಾಡುವ ಸಮಯ ಈಗ ಬಂದಿದೆ. ಈಗಲೂ ಹೋರಾಟ ನಿಲ್ಲಿಸಿ ಕೈಕಟ್ಟಿ ಕೂರುವೆಯೋ ಅಥವಾ ಜಾಗೃತನಾಗಿ ಮುಂದುವರಿಯುವೆಯೋ ಎಂದು. ಒಳ್ಳೆಯದಾಗಲಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.